ಸ್ವಾತಿ ಇಲ್ಲ ಕರ್ಕೊಂಬಂದಿ ಅತ್ತೆ ಜೋರಾಗಿ ಮಾತಾಡಬೇಡ್ರಿ. ನನಗೂ ಗೊತ್ತಾಯ್ತು. ಒಂದು ರೀತಿಯಿಂದ ಇಲ್ಲಿಗೆ ಬಂದು ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ಸಾತೈತೆ ಗೊತ್ತೈತಿ. ಇಷ್ಟು ದಿವಸ ಆದರೂ ನಾನು ನಮ್ಮ ಮನೇದು ಗಾರ್ಡನ್ ಎಲ್ಲ ಹೆಂಗೈತಿ ಅನ್ನೋದು ಲಕ್ಷಣ ಕೊಟ್ಟಿದ್ದಿಲ್ಲ ನೋಡು. ಆ ಸೌಮ್ಯ ಇದ್ಲಲ್ಲ, ಆಕಿ ಎಲ್ಲಾನು ಮೇಂಟೈನ್ ಮಾಡ್ತಿದ್ಲು. ಆಕಿ ಹೋದ್ಮೇಲೆ ನಾ ಈ ಕಡೆಗೆ ಬಂದೇ ಇಲ್ಲ. ಆಕಿ ಇದ್ದಾಗೂ ನಾನು ಈ ಕಡೆ ಬರ್ತಿದ್ದಿಲ್ಲ. ಆಕಿ ಹೋದ್ಮೇಲೆ ಇದ್ರ ಕಡೆ ಕಾಳಜಿನ ತೋರಿಸಿಲ್ಲ ನಾನು. ಆದ್ರೆ ನೀನು ಅತ್ತೆ ನನಗೂ ಗಾರ್ಡನ್ ಅಂದರೆ ಭಾಳ ಇಷ್ಟ. ಹಾಗಾಗಿ ನಾನು ಭಾಳ ಅಬ್ಸರ್ವ್ ಮಾಡ್ತಿದ್ದೆ. ಸೌಮ್ಯನೂ ಇಲ್ಲೇ ಬಂದಾಗ ಎಷ್ಟು ಸಮಾಧಾನದಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ಅವಾಗೆಲ್ಲ ನೋಡಿದಾಗ ನಂಗೆ ಹೊಟ್ಟೆ ಉರಿ ಆಗ್ತಿತ್ತು. ಯಾವಾಗ ಆಕಿ ಹೋದ್ಲು ಅವಾಗ ಒಂದು 4 ದಿವಸ ನಾನು ಈ ಕಡೆಗೆ ಬಂದಿದ್ದೇ ಇಲ್ಲ. ಆಮೇಲೆ ನಾನು ಎದಕ್ಕೂ ಅಂತ ಬಂದಾಗ ಹಂಗೆ ಅಲ್ಲಲ್ಲೇ ಒಂದಿಷ್ಟು ಹೂವೆಲ್ಲ ಒಣಗಿದ್ವು. ಅವಾಗ ನನ್ನ ಮನಸ್ಸಿಗೆ ಅನಿಸ್ತು, ನನಗೂ ಈ ರೀತಿ ಗಿಡ ಬೆಳೆಸೋದಂದ್ರೆ ಭಾಳ ಇಷ್ಟ. ನಾನ್ಯಾಕೆ ಈ ಹೂ ಗಿಡನೆಲ್ಲ ಅನಾಥರನ್ನಾಗಿ ಮಾಡಬೇಕು. ಸೌಮ್ಯ ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲು. ಹೋಗ್ಬೇಕಾದ್ರೆ ಆಕಿಗೆ ನಿಜ ಹೇಳ್ಬೇಕಂದ್ರೆ ಆಕಿಗೆ ಬಿಟ್ಟು ಹೋಗೋ ಮನಸ್ಸೇ ಇರಲಿಲ್ಲ. ಅಷ್ಟಕ್ಕೂ ಆಕಿ ನಾನು ಹೋಗ್ತೀನಿ ಅನ್ನೋದು ತಲೆ ಒಳಗೆ ಇರಲಿಲ್ಲಲ್ಲ. ಹಾಗಾಗಿ ಇದಕ್ಕೆ ಯಾವುದೂ ವ್ಯವಸ್ಥೆನ ಮಾಡಲಿಲ್ಲ. ಇನ್ನೂ ಪಾಪ ಆಕಿನ ಮನಸ್ಸೊಳಗಡೆ ಏನೈತೆ ಅನ್ನೋ ಗೊತ್ತಿಲ್ಲ. ಆದ್ರೆ ಆಮೇಲೆ ನಾನು ಇದನ್ನೆಲ್ಲ ಚಂದಾಗಿ ನೋಡ್ಕೊಂಡು ಟೇಕ್ ಕೇರ್ ಮಾಡಕತ್ತೆ. ಅದಕ್ಕೆ ಇಷ್ಟು ಚಂದಾಗಿ ಅದಾವ. ಭಾಳ ಖುಷಿ ಆತ್ವಾ. ಅಂದಂಗೆ ಏನೋ ಹೇಳ್ಬೇಕಂತ ಕರ್ಕೊಂಬಂದಿಲ್ಲ. ಏನು ಅದು ಅತ್ತೆ ಏನು ಗೊತ್ತಾ ಅಂದ್ರೆ ನಿಮ್ಗಿನ್ನೂ ಪೂರ್ತಿ ಮ್ಯಾಟ್ರ್ ಮಾವ ಹೇಳಿಲ್ಲ ಅನಿಸ್ತೈತಲ್ಲ. ಅಂದ್ರೆ ಶ್ವೇತನ್ ಬಗ್ಗೆ ಏನು ಎಷ್ಟು ಹೇಳಬೇಕಿತ್ತಲ್ಲ ಅಷ್ಟನ್ನು ಮಾತ್ರ ಹೇಳಿದ್ರು ನಿಮ್ಮ ಮಾವ. ಆದ್ರೆ ನನ್ನ ಮಗಳು ಎಲ್ಲದಳ ಸ್ವಾತಿ. ಅತ್ತೆ ಅದಕ್ಕೆ ಎಲ್ಲ ಕಾಲ ಕೂಡ್ ಬಂದೈತಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವು ನಿಮ್ಮ ಮಗಳನ್ನ ನೋಡ್ತೀರಿ. ನಿಜವಾಗ್ಲೂ ಸ್ವಾತಿ? ಅತ್ತೆ ಆದ್ರೆ ನಾನೊಂದು ಸ್ವಲ್ಪ ಹೇಳ್ತೀನಿ ನಿಮ್ಗೆ. ಅದು ಹೇಳ್ದಂಗೆ ನೀವು ಕೇಳ್ಕೊಬೇಕು. ಯಾಕಂತಂದ್ರೆ ನನಗೆ ಜಸ್ಟ್ ಪೂಜಾ ಮೆಸೇಜ್ ಮಾಡಿದ್ಲು. ಏನು ಪೂಜಾನ? ಹಾಂ ಅತ್ತೆ ಅದನ್ನೇ ಹೇಳ್ತೇನೆ ನೋಡ್ರಿ. ಇಷ್ಟೆಲ್ಲ ಆಗೈತಿ. ನಮ್ಮ ಕಾವ್ಯ ಅದಾಳಲ್ಲ ನನ್ನ ಕೈಗೆ ಸಿಕ್ಕಿದ್ಮೇಲೆ ನಾನು ಆಕಿನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದೆ. ಅದಾದಮೇಲೆ ಅಲ್ಲಿ ಇಲ್ಲಿ ಕರ್ಕೊಂಡು ಬಂದ್ರೆ ಸುಮ್ಮನೆ ಈ ಶ್ವೇತಾನಿಂದ ನಮ್ಮ ಕಾವ್ಯಾಗ ಭಾಳ ತೊಂದರೆ ಅಂತಂದು ಹೇಳಿ ನಾವಿಷ್ಟು ಮನೆಯಾಗಿನವ್ರು ಸೇರಿ ಸೌಮ್ಯನ ಅತ್ತಿಮಾವನ ಮನೆಗೆ ಹೋದ್ವಿ. ಅಲ್ಲೇ ಅವರಿಗೆಲ್ಲ ವಿಷಯ ಹೇಳಿ ಆಮೇಲೆ ಅಲ್ಲಿ ಅವರಿಗೆ ಕಾವ್ಯನ ಒಪ್ಸಿದ್ವಿ. ಆಮೇಲೆ ಅಲ್ಲೇ ಸೌಮ್ಯನ ಕಾವ್ಯನ ಮತ್ತು ಪೂಜಾನ ಇಬ್ರದ್ದು ಫ್ರೆಂಡ್ಶಿಪ್ ಒಳಗಡೆ ಇದ್ದಂಥ ಬಿರುಕನ್ನ ಸರಿ ಮಾಡಿ ಅವರಿಬ್ರದ್ದು ಏನೂ ತಪ್ಪಿಲ್ಲ ಅಂತಂದು ಹೇಳಿ ಸಾಬೀತು ಮಾಡಿದ್ಲು. ಅವಾಗ ಅವರಿಬ್ರು ಮತ್ತೆ ಒಂದಾದ್ರು. ನಿಜವಾಗ್ಲೂ ಇದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಸ್ವಾತಿ. ನೀನು ಹೇಳಿದಲ್ಲ ನಮ್ಮ ಕಾವ್ಯ ಮತ್ತು ಪೂಜಾ ಇಬ್ರು ಅಲ್ಲೇ ಅದಾರ ಅಂತ ಹೇಳಿ ಒಂದು ಕ್ಷಣಕ್ಕೆ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಒಬ್ರಿಗೊಬ್ರು ಮುಂಚೆ ಎಷ್ಟು ಪ್ರೀತಿಯಿಂದ ಇದ್ರಲ್ಲ, ಆಮೇಲೆ ಅವ್ರ ಅನ್ಯೋನ್ಯತೆ ಅನ್ನೋದು ಹೋಗೇ ಬಿಟ್ಟಿತ್ತು. ಒಬ್ರನ್ನೊಬ್ರು ಕಂಡ್ರೆ ಕತ್ತಿ ಮಸಿತಿದ್ರು, ಅಷ್ಟು ಸಿಟ್ಟು ಮಾಡ್ತಿದ್ರು. ಹಾಗಾಗಿ ನನಗೊಂದು ಕ್ಷಣ ಆಶ್ಚರ್ಯನ ಆಗ್ಬಿಡ್ತು ನೋಡು. ಮತ್ತೆ ಇದೆಲ್ಲ ಕ್ರೆಡಿಟ್ ನಮ್ಮ ಸೌಮ್ಯಾಗ ಸೇರ್ಬೇಕು. ಆಕಿ ಇದ್ದಲ್ಲೇ ಅವರಿಬ್ರು ಮಧ್ಯೆ ಏನೇನು ತೊಂದರೆ ಇತ್ತಲ್ಲ, ಅವ್ರು ಯಾಕೆ ದೂರ ಆದ್ರು ಅದು ಇದು ಎಲ್ಲ ಕೇಳಿ ಅವರಿಬ್ರು ಮಧ್ಯೆ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡಿ ಅವರಿಬ್ರು ಮತ್ತೆ ಮುಂಚಿನ ಥರ ಕ್ಲೋಸ್ ಫ್ರೆಂಡ್ಸ್ ಆಗ್ಬೇಕಂತ ಹೇಳಿ ಮಾಡಿದ್ಲು. ಇನ್ನೊಂದೇನು ವಿಷಯ ಗೊತ್ತಾತ್ತೆ ನಿಮ್ಗೆ? ಅವರಿಬ್ರು ಮುಂಚಿನಕ್ಕಿಂತಾನು ಭಾಳ ಕ್ಲೋಸ್ ಆಗದಾರ. ಒಳ್ಳೆ ಸುದ್ದಿ ಕೊಟ್ಟೆವಾ ನಿಜವಾಗ್ಲೂ. ಹಾತೆ ಆಮೇಲೆ ಅಲ್ಲೇ ಹೋದ್ಮೇಲೆ ಏನೇನಾಯ್ತು ಅಂತಂದೇಳಿ ಹೇಳಿದ್ನಲ್ಲ, ಅವ್ರ ಮನೆ ಹೆಂಗೆ ಸೇರ್ಕೊಂಡ್ರು ಏನು ಎತ್ತ ಅಂತ ಹೇಳಿ. ಸ್ವಾತಿ ಅದೆಲ್ಲ ನೀನು ಹೇಳಿದಿ. ಆದ್ರೆ ಏನು ಮಾಡಲಿ ನಾ ಮುಂದೆ ನನಗೇನು ಗೊತ್ತಾಗತ್ತಿಲ್ಲ. ಅದು ಏನಾಗಿತ್ತು ಗೊತ್ತಾತೆ, ಪೂಜಾ ಅದಾಳಲ್ಲ ಅವ್ರ ಮನೆಗೆ ಹೋದ್ಮೇಲೆ ಬರೀ ಅವ್ರ ಅತ್ತಿನ ಉರ್ಸ್ಬಿಟ್ಟಾಳ. ಅವ್ರ ಅತ್ತಿ ಅಂತಂದ್ರೆ ಮತ್ತೆ ಅವ್ರ ಅತ್ತಿ ಅಂತ ತಿಕ್ಕೋಬೇಡ್ರಿ, ನಿಮ್ಮ ಅತಿಗಮ್ಮ ಅವ್ರನ್ನ ಸರಿಯಾಗಿ ಉರ್ಸಿದ್ಲು. ಎಲ್ಲ ಈಕಿನ ನಮ್ಮ ಪೂಜಾ ಇಷ್ಟು ಜೋರ್ ಅದಾಳ ನನಗೆ ಗೊತ್ತೇ ಇರಲಿಲ್ಲ ನೋಡು. ಜೋರ್ ಅದಾಳಲ್ಲ ಕಾವ್ಯನ ಜೊತೆಗೆ ಸೇರಿ ಆಕಿಗೆ ಒಳ್ಳೆ ಬಲ ಬಂದಂಗೆ ಆಗ್ಬಿಟ್ಟೈತಿ. ನಿಜ ಸ್ವಾತಿ, ಅವ್ರದ್ದು ಫ್ರೆಂಡ್ಶಿಪ್ ಎಷ್ಟು ಆಳವಾಗೈತಿ ಅಂತ ಅಂದ್ರೆ ಏನು ಬೇಕಾದ್ರೂ ಸಾಧಿಸ್ತೇನೆ ಅನ್ನೋ ಧೈರ್ಯದಿಂದ ಅಂತ ಕೀಚಕ್ರ ಮನೆಗೆ ಹೋಗಿ ಸೇರ್ಕೊಂಡ್ರಲ್ಲ, ನಿಜವಾಗ್ಲೂ ಅವ್ರ ಧೈರ್ಯನ ಮೆಚ್ಚಬೇಕು. ಮತ್ತೆ ಆಮೇಲೆ ಪೂಜಾನ್ ಸಮಯ ಪ್ರಜ್ಞೆಯಿಂದ ಅವ್ರ ಮನೆ ಒಳಗಡೆ ಆಕಿಗ ಏನೂ ತೊಂದರೆ ಆಗದೆ ಇರೋ ಥರ ಮಾಡಿದ್ಲು. ಯಾಕಂತಂದ್ರೆ ಅವರು ಒಂಥರ ದೊಡ್ಡ ಇಂಡಸ್ಟ್ರಿಯಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವ್ರ ಮನೆಗೆಲ್ಲ ತಿಳಿಸ್ಕೊಟ್ಲು. ಆಮೇಲೆ ಅವ್ರ ಅಪ್ಪ ಅಮ್ಮ ಈಕಿಗೆ ಏನಾರ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ರೀಸನಿಗೆ ಆಕಿಗೆ ಏನೂ ಮಾಡಲಿಲ್ಲ ಅವರು. ಅದ ಅನಿಸುತ್ತೆ ಆಕಿ ಸೇಫ್ ಆಗಿದ್ದಕ್ಕೆ ರೀಸನ್. ನಿಜ ನಮ್ಮ ಪೂಜಾನ್ ಸಮಯ ಪ್ರಜ್ಞೆಯಿಂದ ಇವತ್ತು ನಮ್ಮ ಕಾವ್ಯ ಜೀವನ ಸರಿಯಾಗಕತ್ತೈತಿ. ಈಗ ಏನು ಹೇಳ್ಬೇಕಂತ ಅನ್ನಕತ್ತಿದ್ದಿ ಸ್ವಾತಿ? ಅಯ್ಯೋ ನಾನು ಬೇಕಿ ಇರೋ ಸುದ್ದಿ ಎಲ್ಲ ಬಿಟ್ಬಿಟ್ಟು ಹಳೇದೆಲ್ಲ ಹೇಳ್ಕೊಂತ ಕೂತ್ಕೊಂಡೇನಿ. ಇಲ್ಲ ನೀ ಎಲ್ಲ ಹೇಳಿದ್ದು ಚಲೋ ಆತು. ಇಲ್ಲ ಅಂತ ಅಂದಿದ್ರೆ ನನ್ನ ಮನಸ್ಸೊಳಗಡೆ ಪೂರ್ತಿ ತಿಳ್ಕೊಂಡಿಲ್ಲಲ್ಲ, ಅವಾಗ ಇಲ್ಲದೆ ಇರೋದೊಂದು ಸಣ್ಣ ಹುಳ ಹೊಕ್ಕೊಂಡು ಮತ್ತು ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ಅಂದ್ರು ಅನ್ಬೋದಾಗಿತ್ತೇನ ನಾನು. ಅಂದ್ರೆ ಪೂರ್ತಿ ವಿಷಯ ಗೊತ್ತಾಗಿತ್ತಲ್ಲ, ಇನ್ನ ಯಾವುದಕ್ಕೂ ಒಂದು ಅನುಮಾನ ಸುಳಿಯೋದಿಲ್ಲ. ಈಗ ಮುಂದೇನಾತು ಅಂದ್ರೆ ಮುಂದೇನು ಮಾಡ್ಬೇಕು? ಏನಿಲ್ಲ ಅತ್ತೆ, ಈಗ ನಮ್ಮ ಪೂಜಾ ಮತ್ತು ಕಾವ್ಯ ಸೇರ್ಕೊಂಡು ಏನು ಮಾಡ್ಯಾರಂತ ಅಂದ್ರೆ ನಿಮ್ಮ ಅಣ್ಣನ ಹೆಂಡತಿ ಇಬ್ರು ಈ ಕಡೆ ಬರಾಕತ್ತಾರ. ಅಂದ್ರೆ ಬರೋ ಹಂಗೆ ಮಾಡ್ಯಾರ. ಏನು ಅವ್ರು ಈ ಕಡೆ ಬರಾತಾರ? ಏನು ಸ್ವಾತಿ ಏನು ಹೇಳತ್ತಿದ್ದೀನಿ ನೀನು? ಅಯ್ಯೋ ಇಲ್ಲಿ ನೋಡಿದ್ರೆ ಆಕಿ ಶ್ವೇತಾ ಅದಾಳ, ಈ ಕೋದಂಡ ಅನ್ನೋದನ. ಈ ಕೋದಂಡಗ ನಮ್ಗೆಲ್ಲ ವಿಚಾರ ಗೊತ್ತಾಗೈತಿ ಅನ್ನೋದು ಗೊತ್ತಿಲ್ಲ. ಅಯ್ಯೋ ಎಲ್ಲ ಒಂದ ಕಡೆ ಸೇರಿದ್ರೆ ಮುಂದೆ. ಅಯ್ಯೋ ಅತ್ತೆ ನೀವು ಸುಮ್ಮನೆ ಇರ್ರಿ, ಅವರು ಬಂದಾಗ ನೀವೇನು ಮಾಡ್ಬೇಕು ಗೊತ್ತಾ? ಇಷ್ಟು ಮಾಡ್ರಿ ಸಾಕು, ಕತಿ ತಾನ ಮುಂದುವರಿತೈತಿ. ಓ ಅಂದ್ರೆ ನಾನು ಅವ್ರು ಬಂದ ಕೂಡಲೇ ಪ್ರೀತಿಯಿಂದನ ಮಾತಾಡ್ಸ್ಬೇಕನ್ನ? ಮಾತಾಡ್ಸ್ರಿ. ಆಮೇಲೆ ಅಲ್ಲೇ ಪೂಜಾ ನೋಡಿದ ತಕ್ಷಣ ನೀವು ಯಾರು ಗೊತ್ತೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ಬೇಕು. ಆಮೇಲೆ ಕಾವ್ಯ ನೋಡಿದ ತಕ್ಷಣ ನಾರ್ಮಲ್ ಆಗಿನೇ ಮಾತಾಡ್ರಿ. ಅಂದ್ರೆ ಇಷ್ಟು ದಿವಸ ನೀವು ಆಕಿ ಮಿಸ್ ಮಾಡ್ಕೊಂಡಿರಿ, ಬೇರೆ ಯಾವುದೋ ಹುಡುಗಿ ಆ ಪ್ಲೇಸ್ನಾಗ ಅದಾಳ ಅಂತ ನಿಮ್ಗೆ ಅನಿಸ್ಬಾರ್ದು, ನಿಮ್ಗೆ ಅನ್ಸೈತಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಸರಿ ಆಮೇಲೆ ಇಷ್ಟು ಮಾಡ್ರಿ ಅತ್ತೆ, ನೀವು ಮುಂದಿನ ನಾವೆಲ್ಲ ಸೇರಿ ನೋಡ್ಕೊಂತೇವೆ. ಸರಿನವಾ? ಇದು ಒಂಥರ ಹೆಂಗಾಗ್ಬಿಟ್ಟೈತಂದ್ರೆ ನಮ್ಮ ಮನ್ಯಾಗಿನ ಕತಿ ಯಾವ ಥ್ರಿಲ್ಲರ್ ಮೂವಿಗೂ ಕಮ್ಮಿ ಇಲ್ಲ ನೋಡು. ಮತ್ತೆ ಹೊರಗಡೆ ಆತಂತಂದ್ರೆ ಯಾರಿಗಾರ ಏನಾರ ಆಗೈತಿ ಅಂತಂದ್ರೆ ಈ ಪೊಲೀಸರು ಅಂದ್ರೆ ಕ್ರೈಮ್ ಪೊಲೀಸ್ ಇರ್ತಾರಲ್ಲ ಅವರೆಲ್ಲ ಪತ್ತೆ ಹಚ್ತಾರ, ಎಲ್ಲ ಸಾರ್ಟ್ ಔಟ್ ಮಾಡ್ತಾರ. ನಮ್ಮ ಮನೆ ಒಳಗೆ ನಾವ ಪೊಲೀಸರು ನೋಡ್ರಿ. ಒಪ್ಪದೆ ನಿಜ, ನೀನು ಪೊಲೀಸ್ ಕೆಲ್ಸಕ್ಕೆ ಸೇರ್ಕೋಬೇಕಿತ್ತು ನೋಡು ಸ್ವಾತಿ. ಅತ್ತೆ ನಾನು ಒಬ್ಳು ಕೈಯಾಗ ಆಗಿರೋ ಕೆಲಸ ಅಲ್ಲ ಇದು, ನಮ್ದು ಹೋಲ್ ಟೀಮಿಗೆ
ಹೋಗ್ಬೇಕು ಕ್ರೆಡಿಟ್. ಏನಿಬ್ರು ಅತ್ತಿ ಸೊಸಿ ಮಾತಾಡ್ಕೊಂತ ನಿಂತ್ಬಿಟ್ರನ? ಅದು ಮಾವ, ಅದ ನಿಮ್ಗೆ ಗೊತ್ತೈತಲ್ಲ, ಕೋದಂಡ ಅವ್ರ ಮನೆಗೆಲ್ಲ ಬರಾತಾರ, ಏನ್ ಮಾಡ್ಬೇಕು ಅನ್ನೋದು ಅದು ಅತ್ತೆಯವ್ರಿಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡಾತಿದ್ದೆ. ನಿಜ. ನಮ್ಮ ಊರ್ಮಿಗಂತೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಮುಂಚೆ ಏನೇನಾಗಿತ್ತು ಕಾವ್ಯನ್ ಜೀವನದಾಗ ಅದ್ರ ಬಗ್ಗೆ ಅಷ್ಟೇ ಹೇಳಿದೆ. ನೀ ಎಲ್ಲ ಹೇಳಿದಿಲ್ಲ ಊರ್ಮಿಳಾ? ಎಲ್ಲ ಗೊತ್ತಾತಿಲ್ಲ? ಹ್ಞೂನ್ರಿ, ಎಲ್ಲ ವಿಷಯ ಗೊತ್ತಾಯ್ತು. ಅದು ನಾನು ಅಷ್ಟೆಲ್ಲ ಹೊರಟಾಗಿ ನಿಮ್ಮ ಹತ್ರ ಬಿಹೇವ್ ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡ್ರಿ. ಇನ್ನಾರ ಒಪ್ಕೊಂತೀಯಾ? ನಾ ಏನ್ ಹೇಳ್ತೀನಿ ಅದು ಕರೆಕ್ಟ್ ಆಗಿರ್ತೈತಿ, ಅದ್ರ ತಕ್ಕಂಗ ನಡ್ಕೊಂಡು ಹೋಗ್ಬೇಕಂತ ಹೇಳಿ ಹ್ಮ್ ನಿಮ್ಮ ಅತ್ತಿಗ ಒಂದ್ ಸ್ವಲ್ಪ ಬುದ್ಧಿ ಹೇಳುವ ಸ್ವಾತಿ. ಮಾವ, ಅದು ಎಲ್ಲಾ ವಿಷಯದಾಗೂ ನಿಮ್ಮ ಮಾತು ಕೇಳಕ್ಕಾಗಂಗಿಲ್ಲ, ಹಂಗಂತೇಳಿ ಎಲ್ಲಾ ವಿಷಯದಾಗೂ ಅತ್ತೆ ಮಾತು ಕೇಳಕ್ಕಾಗಂಗಿಲ್ಲ. ಯಾರು ಹೇಳೋ ಮಾತೊಳಗಡೆ ನ್ಯಾಯ ಇರ್ತೈತಲ್ಲ, ಯಾರು ಹೇಳಿದ ಮಾತಿಂದ ನಮ್ಗೆ ಒಳ್ಳೇದಾಗ್ತೈತಲ್ಲ ಅವ್ರ ಮಾತನ್ನ ಕೇಳ್ಬೇಕು. ಹಾ, ಇದನ್ನ ಒಪ್ಪಿದೆ ನೋಡುವ ನನ್ನ ಸೊಸಿಯ. ಸರಿ ಸರಿ ಊರ್ಮಿಳಾ, ಬೇಜಾರ್ ಮಾಡ್ಕೋಬೇಡ, ಆರಾಮಾಗಿರು. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಎಲ್ಲ ಸರಿ ಆಗ್ತೈತಿ. ಆದ್ರ ನಿನ್ ಸೊಸಿ ಹೆಂಗೆಲ್ಲ ಹಂಗ ಮಾಡ್ಬೇಕಾ, ಒಂದೀಟು ಎಲ್ಲೂ ಮಿಸ್ಟೇಕ್ ಆಗಂಗಿಲ್ಲ ನೋಡು. ಹ್ಞೂನ್ರಿ, ಇಷ್ಟು ದಿವಸ ನೀವೆಲ್ಲಾರು ರೋಲ್ನ ಚಂದಾಗಿ ನಿಭಾಯಿಸಿದ್ರಿ, ಇವತ್ತ ಆ ರೋಲ್ನ ನಾನ್ ನಿಭಾಯಿಸ್ತೀನಿ. ನಾನು ನಿಮ್ ಟೀಮ್ ಒಳಗಡೆ ಅದೇನಲ್ಲ. ಸರಿ ಆಯ್ತು. ಅವ್ರೇನ್ ಬರ್ತಾರ ಕಾಣಿಸ್ತೈತಿ ಈಗ, ಎಲ್ಲದಾರ ನೋಡೋಣ. ಏನಾರ ಪೂಜಾ ಮೆಸೇಜ್ ಹಾಕೇಳೇನ್ವಾ ಸ್ವಾತಿ? ಇಲ್ಲ ಮಾವ, ಏನು ಮೆಸೇಜ್ ಮಾಡಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬರ್ಬೋದು ಅನಿಸ್ತೈತಿ, ಅಷ್ಟೊಳಗಡೆ ನಾವು ಒಳಗೆ ಹೋಗ್ತೇವೆ. ಅವರು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬರ್ತಾರ ಅನಿಸ್ತೈತಿ. ಬಂದು ಕೂಡ್ಲೇನ ಅವ್ರಿಗೆ ಏನೂ ಅನುಮಾನ ಬರ್ಬಾರ್ದು ನೋಡು. ನನಗನ್ಸಿದ ಮಟ್ಟಿಗೆ ಬಂದ ತಕ್ಷಣ ಅವರು ಜಗಳ ಶುರು ಮಾಡ್ತಾರ. ಹೌದು ರೀ, ಜಗಳ ಶುರು ಮಾಡ್ಲಿ. ಅವ್ರ ಹತ್ರ ಹೆಂಗ್ ವ್ಯವಹರಿಸ್ಬೇಕಂತ ಹೇಳಿ ನನಗೆ ಗೊತ್ತೈತಿ. ಅವ್ರನ್ನ ಕನ್ಫ್ಯೂಸ್ ಮಾಡಿ ಬಿಡಿಸ್ಬಿಡ್ತೇನೆ ನಾನು. ಆಮೇಲೆ ನಾ ಹೇಳ್ತೇನಲ್ಲ, ಅವಾಗ ಅವ್ರಿಗೆ ವಿಷಯ ಗೊತ್ತಾಗ್ಬೇಕು. ಕೋದಂಡಕ್ಕೆ ಬಂದ ತಕ್ಷಣ ಯಾಕೋ ಅವ್ರ ಅಪ್ಪ ಅಮ್ಮ ಬಂದಾರ ಅಂತ ಅನಿಸ್ಬೇಕು, ಆ ರೀತಿ ಮಾಡ್ಬೇಕು. ಸರಿ ಮಾವ, ನೀವು ಎಲ್ಲರಿಗೂ ಹೇಳಿರಲ್ಲ ಮ್ಯಾಟ್ರ್? ಹಾ, ಎಲ್ಲರಿಗೂ ವಿಷಯ ಮುಟ್ಟೈತಿ. ಮುಂದೆ ಏನ್ ಮಾಡ್ಬೇಕು ಅದೆಲ್ಲ ನಾವು ತಯಾರಿ ಮಾಡ್ಕೊಳತ್ತೀವಿ. ಅವ್ರು ಈಗ ಬಂದ್ರು ಇನ್ನೂ ತೊಂದರೆ ಇಲ್ಲ. ಸರಿ ಮಾವ, ಹಂಗಂದ್ರೆ ನೀವು ಆಫೀಸ್ ರೂಮ್ ಒಳಗಡೆ ಇರ್ರಿ. ಅವ್ರು ಬಂದ್ಮೇಲೆ ನಾನು ಅತ್ತೆ ಮ್ಯಾನೇಜ್ ಮಾಡ್ತಾ ಇರ್ತೇವೆ. ಆಮೇಲೆ ನೀವು ಬಾಯಿ ಕೇಳಿ ಹೊರಗೆ ಬರ್ರಿ. ಅವಾಗ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತೈತಲ್ಲ? ಹಾ ಸ್ವಾತಿ, ಎಲ್ಲ ಗೊತ್ತೈತವು. ನೀವಿಬ್ರು ನಡೀರಿ ಒಳಗೆ. ಮತ್ತೆ ಅವ್ರು ಬಂದ್ರೆ ಕಷ್ಟ, ಯಾಕಂದ್ರೆ ನಮ್ಗೆ ಪ್ರೂಫ್ ಬೇಕು. ಹಾ ಮಾವ. ಅತ್ತೆ ಬರ್ರಿ ಒಳಗೆ. ಏನು ಸ್ವಾತಿ, ಇವ್ರು ಇನ್ನೂ ಬಂದೇ ಇಲ್ಲಲ್ಲ? ಅತ್ತೆ ಬರ್ತಾರೀ, ಸ್ವಲ್ಪ ವೇಟ್ ಮಾಡೋಣ. ನಾವು ಹಿಂಗ ಅಡ್ಡಾಡಕತ್ ಬಿಟ್ರ ಕೋದಂಡ ಅನುಮಾನ ಬಂದು ಮತ್ತೆಲ್ಲ ಹಾಳು ಮಾಡ್ಬಿಡ್ತಾನ. ಬಿಡು ಸ್ವಾತಿ, ಏನು ಗೊತ್ತಿಲ್ದಂಗ ಇದ್ದಾಗ ಇರ್ತೇವಲ್ಲ, ಅವಾಗ ಏನೂ ಅನ್ಸೋದಿಲ್ಲ. ಎಲ್ಲ ಗೊತ್ತಾದ್ಮೇಲೆ ಒಂದೊಂದು ಕ್ಷಣನೂ ಬೆಂಕಿ ಮೇಲೆ ಕುಂತಂಗ ಅನ್ಸಕತ್ತೈತಿ. ನಡೀರಿ ಒಳಗ, ಏನ್ ಮಾತಾಡ್ಬೇಕನ್ನೋದು ಗೊತ್ತೈತಲ್ಲ? ಗೊತ್ತೈತಗೋ. ಬಡ ಬಡ ಬಾ. ಆ ಹುಡುಗಿಯರ್ ಬರೋಷ್ರೊಳಗ ಈಕಿನ ತಲಿ ಏನಾರ ಹೇಳಿ ತುಂಬಬೇಕು ನಮ್ಮ ತಂಗಿ ತಲೆಯಾಗ. ಅಷ್ಟ್ ಮಾಡ್ರಿ. ಇದರ ನಿಮ್ ತಲೆಗೆ ಒಂದು ಒಳ್ಳೇದು ಹೊಳಿತಲ್ಲ. ತಂಗಿಯಮ್ಮ. ಅಣ್ಣ. ಆಹಾಹಾ, ಏನು ಐನಾತೈತ ನೀ ಆಸಾಮಿ. ಬಂದ್ ಕೂಡ್ಲೇನ ತಂಗಿ ಮೇಲೆ ಬಹಳ ಪ್ರೀತಿ ಐತಿ ಅಂತ ಹೇಳಿ ಕಣ್ಣಾಗ ನೀರು ತಕೊಂಡ್ ಬಂದಂಗ ಮಾಡಾತಾನ. ಇವೊಂದು ಆಕ್ಟಿಂಗ್ ಭಾರಿನ ಐತ್ ಬಿಡು. ಊರ್ಮಿಳಾ, ಊರ್ಮಿಳಾ ವೈನಿ, ಯಾಕಿಬ್ರು ಈ ರೀತಿ ಅಳ್ಕೊಂತ ಬಂದಿರಿ? ಏನಾಗೈತಿ? ಎಲ್ಲ ಆರಾಮೈತಿಲ್ಲ ನಮ್ ಕೋದಂಡ? ಹೂನ್ವಾ, ನಮ್ ಕೋದಂಡ ಆರಾಮದನ. ಆದ್ರ ಅದು ಏನಾತ್ ಗೊತ್ತೇನ, ನಮ್ಮ ಮನಿಗೆ ಒಂದು ಹುಡುಗಿ ಬಂದಾಳವ. ಒಳ್ಳೆ ಹುಚ್ಚಿದಂಗದಾಳಕಿ. ಹುಚ್ಚಿ ನಿಮ್ಮನಿಗ ಅಂತ ಹುಚ್ಚಿನ ನಿಮ್ಮನಿಗೆ ಯಾಕೆ ಬಿಟ್ಕೊಂಡ್ರಿ ವೈನಿ? ಅದೆಲ್ಲ ಒಂದು ದೊಡ್ಡ ಕಥೆಯವ. ಇನ್ನೊಂದೇನು ಗೊತ್ತೇನ ಊರ್ಮಿಳಾ, ಆ ಹುಡುಗಿ ಜೊತೆಗ ಆಕಿನ್ ಗೆಳತಂತಿವ. ಆಕಿ ದಿಟ್ಟು ನಮ್ ಕಾವ್ಯ ಇದ್ದಂಗದಾಳ. ಎಲ್ಲ ಇವ್ರ ಏನೆಲ್ಲಾ ಪ್ಲಾನ್ ಹಾಕೊಂಡ್ ಬಂದಾರೋ ಯಪ್ಪ. ನಾನೇನಾರ ನಮ್ಮ ಅತ್ತಿಗ ಮುಂಚೆನ ಏನು ವಿಷಯ ಹೇಳಿದ್ದಿಲ್ಲ ಅಂದಿದ್ರ ಇಷ್ಟೊತ್ತಿಗೆ ಇವ್ರು ಹೇಳಿದ ಮಾತಿಗ ಕಿವಿ ಕೊಟ್ಟು ಮತ್ತ ನಾವ ಸುಳ್ಳನ ಕತೆ ಮಾಡ್ತಿದ್ರು. ಏನ್ ಹೇಳಾಗತ್ತಿ ಅಣ್ಣ ನೀನು? ಹೂನ್ವಾ, ಅದು ಏನೋ ಗೊತ್ತಿಲ್ವಾ, ಅವ್ರಿಬ್ರು ಭಾರಿ ದೋಸ್ತ ಅಂತ. ನಮ್ಮ ಕಾವ್ಯ ಇದ್ದಂಗದಾಳ ಹುಡುಗಿ. ನೋಡಾಕ ಆಕಿಗ ಏನೋ ಪೆಟ್ಟು ಬಿದ್ದಿತ್ತಂತ. ಹಂಗಾಗಿ ಏನಾತ್ ಗೊತ್ತೇನ್ವಾ, ಇಷ್ಟಾತ್ ನೋಡುವ. ಹ್ಞೂ ಅಣ್ಣ, ಅದು ಸರಿ. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು ನಿನಗ? ಅದು ಏನಿಲ್ಲ, ಆ ಹುಡುಗಿ ಅದಾಳಲ್ಲ ಸ್ವಲ್ಪ ಹಠಮಾರಿ. ನಮಗೂ ಏನು ಗೊತ್ತಾಗ್ಲಿಲ್ಲ. ಆಕಿ ನಮ್ಮ ಕಾವ್ಯನ ಅನ್ಕೊಂಡು ನೀವು ಅವ್ರ ಅಪ್ಪ ಅಮ್ಮ ಅಂತ ಹೇಳಿದ್ವಿ. ಅಯ್ಯ ಅಣ್ಣ, ನಮ್ ಕಾವ್ಯ ನಮ್ಮನೆಗ ಅದಾಳಲ್ಲ, ಹಂಗ ಹೆಂಗ ನೀವು ಇನ್ನೊಬ್ರಿಗ ನಾವು ಅವ್ರ ಆಕಿನ ಅಪ್ಪ ಅಮ್ಮ ಅಂತೀರಿ? ಅದು ಏನಾತ್ ಗೊತ್ತೇನವ, ಅದು ಆಕಿನ ತಲೆಗ ಬಾಳ ಹೊಡೆತು ಬಿದ್ದಿತ್ತವ. ಅದಕ್ಕೆ ಡಾಕ್ಟರ್ ಅದಾರಲ್ಲ, ಆಕಿನ ಮನ್ಸಿಗ ನೋವಾಗತ್ತಾರ ನಡ್ಕೋಬಾರ್ದು ಅಂತ ಹೇಳಿದ್ರ. ಹೌದೇನ್ ವೈನಿ? ಹೂನ್ವಾ, ಅದ್ರ ಸಲುವಾಗಿ ನಾವು ಏನೇನೋ ಕತ್ತಿ ಕಟ್ಟಿ ಇಲ್ಲಿವರೆಗೂ ತಗೊಂಡ್ಬಂದ್ವಿ. ಆದ್ರ ಅವ್ರ ಅದಾರಲ್ಲ ಇಬ್ರು ಹುಡುಗಿಯರ, ಇವತ್ತ ನಿಮ್ಮನ್ನ ನೋಡಬೇಕು ಅಂತ ಅಂದ್ರ. ಹೌದಾ ವೈನಿ? ಮತ್ತೆ ಏನ್ ಮಾಡ್ಲಿ ಈಗ? ಮತ್ತೆ ಒಳಗ್ ಕರ್ಕೊಂಬರ್ರಿ. ಅದಾವ, ಕರ್ಕೊಂಡ್ ಬರ್ಬೋದು. ಆದ್ರ ನೀನು ನಿಮ್ ಕಾವ್ಯಾನ ಅಂತಂದ್ ಹೇಳಿ ಕನ್ಫ್ಯೂಸ್ ಮಾಡ್ಕೊಂತೀಯನ. ಮತ್ತೆ ಇಲ್ಲಿ ಬೇರೆ ಒಬ್ಬಕಿ ಕಾವ್ಯ ಅದಾಳ ಅಂತಿದಿ. ಏನ್ರಿ ಏಂಟಿ, ಇಲ್ಲೊಬ್ಳು ಕಾವ್ಯ ಅದಾಳ ಅಂತೇವಿ ಅಂತ ಅಲ್ಲ, ಆಕಿ ಹುಟ್ಟದಾಗಿಂದ ಇಲ್ಲೇ ಅದಾಳ. ಇದಕ್ಕೆ ನಿಮಗೇನು ಅನುಮಾನ ಐತಿದ್ರಾಗ? ಅದು ಹಂಗಲ್ಲವಾ, ಈಕಿ ಇಲ್ಲೇ ನಿಮ್ಮ ಮನ್ಯಾಗ ಆಕಿ ಕಾವ್ಯ ಅದಾಳಲ್ವಾ, ನನ್ನ ಸೊಸಿ ಮುಂದಾಗ ಆಕಿ ಇಲ್ಲ ಅದಾಳಲ್ಲ, ಮತ್ತೆ ನೀನ್ ಈಕಿ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿ ಅಂತ ಹೇಳಿ. ಊರ್ಮಿಳಾ, ಅದ ನಿನಗೆ ಗೊತ್ತೈತಿಲ್ಲ, ಒಬ್ರ ತರ ಪ್ರಪಂಚದಾಗ 7 ಜನ ಇರ್ತಾರಂತ. ಅದ್ರಾಗ ಇದು ಹುಡುಗಿ ದಿಟ್ಟು ನಮ್ ಕಾವ್ಯ ಇದ್ದಂಗೈತ್ ನೋಡು. ಅದಕ್ಕೆ ನಾನು ಏನ್ ಹೇಳ್ತೀನಿ, ಹಂಗ ಮಾಡ್ತೀಯಾ ಒಂದಿಟ್ಟು? ಹೌದಣ್ಣ, ತಗೋಣ. ಯಾವ್ದ ಜನದಾಗ ನನ್ನ ಮಗಳಾಗಿದ್ಲ ಏನ, ಇವತ್ತ ನನ್ನ ಎದುರಿಗೆ ಬರ್ತಾ ಕಾಣ್ತೈತಿ. ತಗೋ, ಆಕಿನ ಮನ್ಸಿಗೆ ಸಮಾಧಾನ ಆಕೈತಂದ್ರ ಒಂದಿಟ್ಟು ಸಮಾಧಾನ ಮಾತಾಡಿ ಕಳಿಸ್ತೇನೆ ತಗೋ. ಅಷ್ಟಾದ್ರ ಸಾಕುವ. ಆದ್ರ ಆಕಿ ಇನ್ನೇನು ಒಳಗೆ ಬರ್ತಾಳ. ಬಂದ್ಲಂದ್ರ ಆಕಿನ ಮುಂದೆ ಸ್ವಲ್ಪ ನಾವು ಸಿಡು ಮಾಡ್ದಂಗೆ ಮಾಡ್ತೀವಿ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಒಪ್ಕೊಂಬಿಡ ನೀನು. ಅಣ್ಣ, ಬಾರಿ ಬಲೆ ಅದಿ ತಗೋ ನೀನು. ನೋಡ್ತೀರ, ನೀ ಬೀಸಿದ ಬಲೆ ಒಳಗ ನೀನ ಸಿಕ್ಕಾಕೋಬೇಕು. ಹಂಗ ಮಾಡ್ಲಿಲ್ಲ ನಾನು ಊರ್ಮಿಳಾನ ಅಲ್ಲ. ಏನ್ ಮಾತಂಗೆವ, ಏನು ಮಾತಾಡಕೋ ಬಲೆ ಆಗಿದ್ದಿ? ಹ್ಞೂ ಅಣ್ಣ, ನಿನಗ ಉಪಯೋಗಕ್ಕೆ ಬರ್ಲಾರ್ದ ತಂಗಿ ಇದ್ರು ಒಂದ ಸತ್ರು ಒಂದ. ಅಯ್ಯೋ ಅತ್ತೆ, ಹಂಗೆಲ್ಲ ಮಾತಾಡ್ಬೇಡಿ. ಅಯ್ಯೋ ನನ್ ಸೊಸಿಯ, ನನ್ ಮೇಲೆ ಎಷ್ಟು ಪ್ರೀತಿ ಇತ್ವಾ ನಿಂಗ. ಹ್ಞೂ ಅತ್ತೆ, ನನಗಿರೋದು ನೀವೊಬ್ರೆ ಒಳ್ಳೆ ಅತ್ತೆ. ನಿಮ್ಮನ್ನ ಕಳ್ಕೊಂಡ್ಬಿಟ್ರ ನಾನೇನ್ ಮಾಡ್ಲಿ? ನೋಡ್ದೇನಣ್ಣ, ನನ್ ಸೊಸಿನು ಬಂಗಾರ ಇದ್ದಂಗದ. ನಾ ಕಾಣೆ ಅದೆಂತ ಸೊಸಿನ ಬಂಗಾರದ ಸೊಸಿ ಅಂತ. ಹೂನ್ವಾ, ಈಗ ಅವ್ರು ಬರ್ತಾರ, ನಾವು ಸ್ವಲ್ಪ ಕೂಗಾಡ್ದಂಗ್ ಮಾಡ್ತೇವೇನ? ಆತಣ್ಣ. ಊರ್ಮಿಳಾ, ನಾ ಹೇಳಿದ್ದೇನ್ ಮಾಡ್ದಿ? ಕಾವ್ಯ,
ಕಾವ್ಯ ನಿಮ್ಮ ಅಮ್ಮ ಅವರು ಅವ್ರ ಬೆಣ್ಣೆ ಮಾತಿಗೆ ಮರಳಾಗ್ಬೇಡ. ಒಂದೇ ಪ್ರೂಫ್ ಸಿಕ್ತು. ಮೂರ್ಖರು ಕಾವ್ಯನ ಕಾವ್ಯ ಅಂತಾನೆ ಕರೆದ್ಬಿಟ್ರು. ಅತ್ತೆ ಇವರು ನನ್ನ ಅಮ್ಮ. ಅಮ್ಮ ಮಗಳ ಕಾವ್ಯ. ಅಮ್ಮ ಇಷ್ಟು ದಿವಸ ಎಲ್ಲಿ ಹೋಗಿದ್ದೇವಾ ನನ್ನ ಮಗಳ ನನ್ನನ್ನು ಬಿಟ್ಟು? ಅಮ್ಮ ನನ್ ಏನು ತಪ್ಪಿಲ್ಲ ಅಮ್ಮ. ಏನಿದೆ ಈಕಿ ಯಾಕೆ ಹಿಂಗೆ ಮಾತಾಡತ್ತಾಳ? ಕಾವ್ಯ ಅತ್ತೆಮ್ಮ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ, ಸಾರಿ. ಏ ಉರ್ಮಿಳಾ, ನಾ ಹೇಳಿದ್ದೇನು ನೀ ಮಾಡಾಕತ್ತಿದ್ದೇನು? ಅಯ್ಯೋ ಸುಮ್ಮನಿರೋಣ, ಆಕಿಗೆ ನ್ಯಾಚುರಲ್ ಆಗಿ ಅನಿಸ್ಬೇಕಲ್ಲ, ಅದಕ್ಕೆ ಹಿಂಗೆ ಮಾಡತ್ತೇನೆ. ಸ್ವಲ್ಪ ಸುಮ್ಮನಿರ್ ನೀನು. ಹಂಗಂದ್ರೆ ಅಡ್ಡಿಲ್ಲ. ನೀ ಹಿಂಗೆಲ್ಲ ಜೋರ್ ಮಾಡಿದ್ರೆ ನಾ ಮತ್ತೆ ನಾಟಕನ ಮಾಡಂಗಿಲ್ಲ ನೋಡು, ಇಲ್ಲಿಗೆ ಬಿಟ್ಟು ಒಳಗೆ ಹೋಗ್ಬಿಡ್ತೇನೆ. ಇಲ್ಲ ಬೇಡ ಬೇಡ, ನಡೀಲಿ. ಅಮ್ಮ ನೀನ ನಿಜವಾಗ್ಲೂ ನನ್ನಮ್ಮ? ಹೂನ್ವಾ. ಇವರೆಲ್ಲ ಅದು ಕಾವ್ಯ ಪೂಜಾ ಏನಿದು? ನೀನು ನಮ್ಮ ಶತ್ರು ಮನೆಗೆ ಬಂದಿರೋದು, ಅವ್ರ ಜೊತೆ ನೀನು ಅಳ್ಕೊಂತ ಸೆಂಟಿಮೆಂಟಲ್ ಫೂಲ್ ಆಗ್ಬೇಡ. ಅದು ಪೂಜಾ ಅವರು ನನ್ನ ಅಮ್ಮ. ನನಗೆ ಗೊತ್ತು, ಆದ್ರೆ ನಾವಿಲ್ಲಿ ಯಾವ ಉದ್ದೇಶಕ್ಕೆ ಬಂದಿರೋದು? ಹೌದು ಪೂಜಾ, ಆದ್ರೆ ನನ್ನ ತಾಯಿ ನೋಡಿದ ತಕ್ಷಣ ನನ್ನ ಎಮೋಷನ್ ಕಂಟ್ರೋಲ್ ಆಗ್ಲಿಲ್ಲ. ಅಲ್ಲ, ಇವ್ರು ಯಾವ ಸೀಮೆ ತಾಯಿ? ನೀನು ಒಂದು ಹೆಣ್ಣು ಅನ್ನೋದನ್ನ ನೋಡ್ದೆ ಬರೀ ಒಂದು ಹೆಣ್ಣು ಹುಡುಗಿ ಹುಟ್ಟೈತಿ ಅಂತಂದೇಳಿ ಹುಟ್ಟಿದ ತಕ್ಷಣ ನಿನ್ನ ದೂರ ಮಾಡಿಬಿಟ್ರು. ಈ ಮಹಾತಾಯಿ ದೇವಿ ಅಂತ ಆಂಟಿ ಇಂದನ ಇವತ್ ನೀನು ಬದುಕುಳಿದಿರೋದು. ನೀನು ಬದುಕದಿದ್ದಿ ಅಂತ ಅಂದ್ರ ಅದಕ್ಕೆ ಕಾರಣ ಇವರು ನಿಮ್ಮ ಅತ್ತಿ ಮಾವ, ಅವರಲ್ಲ. ಒಂದ್ ವೇಳೆ ಅವ್ರೇನಾರ ಹಂಗ ನಿನ್ನ ಬಿಟ್ಟು ಹೋಗಿದ್ರು ಅಂತ ಇಟ್ಕೋ, ಅವಾಗ ಇಷ್ಟೊತ್ತಿಗ ನೀನು ಇರ್ತಾ ಇರ್ಲಿಲ್ಲ, ಇಲ್ಲೇ ಬದುಕಿನೂ ಇರ್ತಾ ಇರ್ಲಿಲ್ಲ, ಯಾವ ಫೀಲಿಂಗ್ಸು ನಿನ್ನೊಳಗೆ ಇರ್ತಿರ್ಲಿಲ್ಲ. ಅವರು ನಿನ್ನ ಹಂಗ ಸುಮ್ಮನೆ ಬೆಳೆಸ್ಯಾರ ಅಂತ ತಿಳ್ಕೊಂಡಿದ್ದಿ, ರಕ್ತ ಬಸದು ಬೆಳೆಸ್ಯಾರ, ಅದು ನೆನಪಿರ್ಲಿ. ನಿಜ ಪೂಜಾ, ನೀನ್ ಹೇಳಿದ್ ನಿಜ. ನಾನು ಒಳ್ಳೆ ಸೆಂಟಿ ತರ ಡೈಲಾಗ್ ಹೊಡ್ಕೊಂಡು ನಿಂತ್ಕೊಂಡೇನಿ. ಅಷ್ಟಕ್ಕೂ ಇದೆಲ್ಲ ನನಗೆ ಯಾಕೆ ಅರ್ಥ ಆಗ್ಲಿಲ್ಲ? ಅವ್ವ ಮಗಳ ಸಾಕ್ ಮಾಡಿ ನಿಮ್ ನಾಟಕ. ಯಾಕೋ ನಮ್ಮಿಂದ ಅಂತದ್ದು ಏನ್ ತಪ್ಪಾಗೈತಿ? ತಪ್ಪ ಏನಾಗಿಲ್ಲ ಅಂತ ಹೇಳಿ. ಮತ್ತೆ ಹುಡ್ತಾನ ನಿನ್ನ ದೂರ ಮಾಡಿರೋದು, ಆಮೇಲೆ ಆಸ್ತಿ ಸಲುವಾಗಿ ಏನೇನೆಲ್ಲ ನಾಟಕ ಮಾಡಿದ್ರು. ಅದು ಅಣ್ಣ ಏನಿದು? ಸ್ವಲ್ಪ ತವ ತಂಗೆವಾ, ಹಂಗ ಸ್ವಲ್ಪ ಪ್ಲೀಸ್. ಇಲ್ಲ ನೋಡಿ, ನಮಗ್ ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡೋ ಅಷ್ಟು ಟೈಮ್ ಇಲ್ಲ. ಯಾರವ ನೀನು? ಆಗಳಿಂದ ನೋಡಕತ್ತೀನಿ ನನ್ನ ಮಗಳ ನಡುವ ಬಂದ್ ಏನೇನೆಲ್ಲ ಮಾತಾಡತ್ತಿದಿ. ಓ ಇವಳು ನಿಮ್ ಮಗಳ ಅಂತಂದ ಹೇಳಿ ಇವಾಗ ಅರಿವಾತ? ಇಷ್ಟು ದಿವಸ ಆಕಿಗೆ ಮೋಸ ಮಾಡಿದ್ರಲ್ಲ, ಎಲ್ಲ ಹೋಗಿತ್ತು ಆ ಬುದ್ಧಿ? ಅದು ಹಾ ಹೇಳ್ರಿ, ಎಲ್ಲಿ ಹೋಗಿತ್ತು ಆ ಬುದ್ಧಿ? ಆಕಿನ ಹುಟ್ಟತನ ದೂರ ಮಾಡ್ಬಿಟ್ರಿ, ಇವಾಗ ಮಗಳನ್ನ ಮಮಕಾರ ಬಂದ್ಬಿಡ್ತಾ? ಹಂಗ ಹೇಳುವ. ಅದೆಲ್ಲ ಗೊತ್ತಿಲ್ಲ ನಿಮಗೆ. ನಿಮ್ಮ ಮಗಳ ಮೇಲೆ ಪ್ರೀತಿ ಅನ್ನೋದಿತ್ತು ಅಂತ ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳಬೇಕು. ಏನು ನಿನ್ ಬಾಯಿಗೆ ಸಿಕ್ಕಂಗೆ ಮಾತಾಡಿದ್ರ ನಾನು ಅದನ್ನೆಲ್ಲ ಅನಿಸ್ಕೊಂಡು ಸುಮ್ಮನೆ ನಿಲ್ಬೇಕಂತ ಅನ್ಕೊಂಡಿಯಾ? ಯಾಕೆ ಬಾಯಿ ಜೋರಾಗಕತ್ತಿತ್ತಲ್ಲ? ನಾನು ನಿಮ್ಮ ಎಮೋಷನ್ ಎಲ್ಲ ನೋಡಿ ನಿಜವಾಗ್ಲೂ ಮಗಳನ್ನ ಮಮಕಾರ ಬಂದೈತಿ, ಫೀಲಿಂಗ್ಸ್ ಇಟ್ಕೊಂಡು ಮಾತಾಡತ್ತೀರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತು ನಿಮ್ ಬುದ್ಧಿ ತೋರಿಸ್ಬಿಟ್ರಲ್ಲ. ಹೌದ್ ನೋಡ್ ಪೂಜಾ, ಅವ್ರ ಬುದ್ಧಿ ತೋರಿಸಿದ್ರು. ಅತ್ತೆ ನಿಜ, ನೀನ್ ಹೇಳಿದ್ದು ನಾನು ಇವಾಗ ನಂಬ್ತೇನೆ. ಅಂದ್ರ ನಾನು ಇಷ್ಟು ದಿವಸ ಸುಳ್ಳು ಹೇಳ್ದೆ ಅಂತ ಅನ್ಕೊಂಡಿದ್ದೇನವ? ಇಲ್ಲ ಅತ್ತೆ, ಆದ್ರ ಇವ್ರ ಕ್ರೌರ್ಯದ ಮುಖ ನೋಡಿದ್ದಿಲ್ಲಲ್ಲ, ಹಂಗಾಗಿ ನಂಬಿಕೆ ಬರಾಕತ್ತಿದ್ದಿಲ್ಲ. ಈಗೆಲ್ಲ ನಂಬಿಕೆ ಬರಾಕತ್ತೈತಿ ನನಗ. ಅಷ್ಟ್ ಬಂತಲ್ಲ, ಸಾಕ್ ತಗೊಳವ. ಇಲ್ಲಿ ನೋಡಿ ಅಮ್ಮ. ಓಯ್ ಅಮ್ಮ ಅಂತೆಲ್ಲ ಕರಿಬೇಡ. ಓ ಸಾರಿ, ನಿಮ್ ಹೆಸರೇನ ಅಂದ್ರಲ್ಲ? ಉರ್ಮಿಳಾ. ಉರ್ಮಿಳಾ ಮಿಸ್ ಉರ್ಮಿಳಾ ಅವ್ರೆ. ಏನ್ ನಡೀತಾ ಇತ್ತಿಲ್ಲ ರೀ ನೀವ್ ಸ್ವಲ್ಪ ಒಳಗ್ ಹೋಗ್ರಿ. ಅಲ್ಲ, ನಿಮ್ಮ ಅಣ್ಣ ವೈನಿ ಅವರೆಲ್ಲ ಬಂದಾರಲ್ಲ, ಜೊತೆಗೆ ನಮ್ ಕಾವ್ಯ. ರೀ ನಾ ಹೇಳಿದ ಮಾತು ಸ್ವಲ್ಪ ಕೇಳ್ರಿ, ಒಳಗ್ ಹೋಗ್ರಿ. ಸರಿ ಬಿಡು. ನಿಮ್ಮ ಅಣ್ಣನ ಹೆಂಡ್ತಿದ್ದು ಯಾವಾಗ್ಲೂ ಇದ್ದಿದ್ದ ರಗಳಿ. ಕಾವ್ಯ, ನೀನ್ ಕಿಂಗ್ ಸಿಟ್ ಮಾಡ್ಕೊಂಡು ನಿಂತಿದ್ದಿ, ನಡಿ ಒಳಗ್. ಹೌದು, ಈ ಹುಡುಗಿ ಯಾರು? ಮಾವ ಸ್ವಲ್ಪ ಒಳಗ್ ಹೋಗ್ರಿ ಮಾವ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಸರಿ ಬಿಡುವ. ಓ ಅದೇ ಮನುಷ್ಯನ ನಮ್ಮಪ್ಪ ಅನಿಸ್ಕೊಂಡವನು. ಇಲ್ಲಿ ನೋಡು ಕಾವ್ಯ, ಬಾಯಿಗೆ ಮಿತಿ ಇರ್ಲಿ, ಬಾಯಿಗೆ ಸಿಕ್ಕಂಗೆಲ್ಲ ಮಾತಾಡ್ಬೇಡ. ನೀವು ಇಷ್ಟು ದಿವಸ ಆಕಿನ ಜೊತೆಗೆ ನಡ್ಕೊಂಡಿದ್ದು ಅದ ಸಿಟ್ಟು, ಇವತ್ತು ಅವಳು ಈ ರೀತಿ ನಿಮ್ಮ ಹತ್ರ ನಡ್ಕೊಂತಿರೋದು. ಇಲ್ಲಿ ನೋಡಿ ಮಾ, ನೀವು ಎದಕ್ ಬಂದಿದ್ದೀರಾ, ಯಾರು ಏನು ಎತ್ತ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅವ್ರೇನೋ ನಮ್ಮ ಅತ್ತೆಯವರ ಅಣ್ಣನ ಹೆಂಡತಿ, ನೀನ್ ಯಾರಂತ ನನಗೆ ಗೊತ್ತಿಲ್ಲ. ಆದ್ರೆ ಯಾಕೆ ಇಷ್ಟು ಸಿಟ್ಟು ಮಾಡಿ ಮಾತಾಡತ್ತೆ ಅನ್ನೋದು ಗೊತ್ತಿಲ್ಲ. ನಿನಗೆ ಏನ್ ಬೇಕು ಹೇಳು, ಸುಮ್ಮನೆ ಇಲ್ಲಿಂದ ಹೋಗು. ಈಗ ನನ್ನ ದಾರಿಗೆ ಬಂದ್ರಿ. ಏನ್ ಹೊರಗೆ ಅಷ್ಟು ಬಾಯಿ ಆಗಕತ್ತಿತ್ತಲ್ಲ? ಏನಿದು? ನಮ್ಮ ಅಪ್ಪ ಅಮ್ಮ ಇವ್ರಿಬ್ರನ್ನ ಕರ್ಕೊಂಡು ಇಲ್ಲೇ ಬಂದ್ಬಿಟ್ಟಾರಲ್ಲ. ಅಮ್ಮ, ಅಪ್ಪ, ಏನಿದು? ಕೋದಂಡ ಬಾರಪ್ಪ ಇಲ್ಲಿ. ಕೋದಂಡ ಅವ್ರೆ. ಪೂಜಾ ಅವ್ರೆ, ನೀವ್ಯಾಕೆ ಇಲ್ಲಿ ಬಂದಿರೋದು? ಅಪ್ಪ, ನೀನು ಅಮ್ಮ ಎಲ್ಲ ಯಾಕೆ ಇಲ್ಲಿ ಬಂದಿರೋದು? ಏನ್ ಮಾಡಕಂತ ಬಂದಿರಿ? ನೀವು ಸುಮ್ಮನೆ ಇರ್ರಿ, ಹಂಗೆ ಬಿಟ್ರೆ ಏನು ಆಗಲ್ಲ. ನೀವು ಸ್ವಲ್ಪ ಎಲ್ಲ ಸೈಡಿ ನಿಂತ್ಕೊಳ್ರಿ. ನಿಮ್ಗೆ ಏನ್ ಸಿಗ್ಬೇಕು ಅದು ಸಿಗೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅಯ್ಯೋ ಅಮ್ಮ ತಾಯಿ, ಇಲ್ಲಿಂದ ಹೋಗು ಸುಮ್ನ. ನೀವು ಸುಮ್ಮನೆ ಇರಿ. ಇಷ್ಟು ವರ್ಷದಿಂದ ಇದನ್ನೇ ಮಾಡ್ಕೊಂತ ಬಂದಿರೋದಕ್ಕೆ ನಿಮ್ಗೆ ಏನು ಸಿಕ್ತಿಲ್ಲ. ನಿನ್ನ ಹತ್ರ ಮಾತಾಡಿ ಉಪಯೋಗ ಇಲ್ಲ, ನಮ್ಮ ಅಮ್ಮನ ಹತ್ರನ ಮಾತಾಡ್ತೇನೆ. ಏ ಅಮ್ಮ, ಇದೆಲ್ಲ ಏನು? ನೀ ಸುಮ್ಮನೆ ನಿಂತ್ಕೊಳ್ಳೋ ಮಾರಾಯ. ನಾನು ಬರೋದನ್ನ ಬಂದ್ಬಿಟ್ಟೆ, ಇಲ್ಲಿಗೆ ಬಂದ್ಮೇಲೆ ಏನಾಗ್ತೈತೋ ಏನೋ ಅಂತ ಹೆದರಿಕೆ ಹತ್ತೈತಿ. ಅದನ್ನ ಅಲ್ಲಿಂದ ಬರೋದ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ನನಗೊಂದು ಮಾತು ಹೇಳ್ಬೇಕಂತ ಅನಿಸ್ಲಿಲ್ಲ ನಿನಗ? ಏ ಸುಮ್ನಿರು, ಆ ಹುಡುಗಿ ಅದಾಳಲ್ಲ ಪೂಜಾ, ಆಕಿ ನ್ಯಾಯ ಕೊಡ್ಸ್ತಾಳ. ನೀ ಸುಮ್ನಿರು, ಇನ್ನೊಂದ್ ಸ್ವಲ್ಪ ಹೊತ್ತಷ್ಟ ಎಲ್ಲ ನಮ್ಗೆ ಪರಿಹಾರ ಸಿಗ್ತೈತಿ. ಅದೆಲ್ಲ ಇರ್ಲಿ ಅಮ್ಮ, ಒಳಗ್ ಶ್ವೇತ ಆದಳೋ, ಅದು ಕಾವ್ಯನ್ ರೂಪದಾಗ. ನಾನೆಲ್ಲ ಮ್ಯಾನೇಜ್ ಮಾಡೇನಿ, ನೀ ಬಂದಿಲ್ ಸುಮ್ನೆ ನಿಂತ್ಕೋ. ಸರಿ ಬಿಡು, ನೀನೊಂದು ಹೇಳ್ದ ಕೇಳ್ದೆ ಏನು ಮಾಡ್ಬೇಡ ಅಂತ ಹೇಳಿನಿ, ಇಂಥವ ಮಾಡ್ಕೊಂತ ನಿಲ್ತೀರಿ ನೋಡಿ ನೀವು. ನಾವ್ ಏನ್ ಮಾಡಕ್ಕಾಗ್ತೈತಿ? ನೀ ಸುಮ್ನೆ ಬಂದ್ ನಿಂತ್ಕೋ ಇಲ್ಲೇ. ನಿಮ್ ಹಣೆ ಬರ ಅನ್ಭವಿಸ್ರಿ, ನಿಮ್ ಜೊತೆಗೆ ನಾನು ಅನ್ಭವಿಸ್ಬೇಕು. ಇಲ್ಲಿ ನೋಡಿ ಮೇಡಮ್. ಹೇಳವಾ, ನಿನಗೇನಾಗಬೇಕಾಗೈತಿ? ಏನ್ ಬೇಕಾಗೈತಿ ನಿನಗ? ಇಲ್ಲಿ ನೋಡಿ ಆಂಟಿ, ಇವರು ನಿಮ್ ಸೊಸೆ ಇರ್ಬೋದು, ಆದ್ರ ಈ ಮಾತೊಳಗಡೆ ಅವ್ರ ಮಧ್ಯೆ ಬರ್ಬೇಡ ಅಂತ ಹೇಳಿ.
ಅದು ಯಾಕೆ ಬರಬಾರ್ದವ? ನಿಮ್ಮೆಲ್ಲಾರ ಮಧ್ಯೆ ನೀ ನಡು ಬಂದಿಲ್ಲ, ಆ ಹುಡುಗಿಗೂ ನಮಗೂ ಸಂಬಂಧ ಐತಿ, ನಿನಗೇನ್ ಸಂಬಂಧ ಐತಿ? ನೀ ಯಾಕೆ ನಡು ಬರಾಕತ್ತಿದಿ? ನೀ ನಡಕ್ ಬರಾಕತ್ತಿ ಅಂತಂದ್ರ ನನ್ನ ಸೊಸಿ ನಡು ಮಧ್ಯೆ ಬರೋದ್ರೊಳಗಡೆ ಏನ್ ತಪ್ಪೈತಿ? ಅಮ್ಮ ಏನ್ ನಡೆಯಕತ್ತೈತಿದು? ಅತ್ತೆ ಮಗ ಏನು ವಿಚಾರನ ಗೊತ್ತಿಲ್ಲ ಹೆಂಗ? ಸುಮ್ಮನೆ ನಿಂದಿರ್ಲಾ, ನಾನು ಎಲ್ಲ ಹೇಳೇನಿ, ಈಗ ಮತ್ತೆ ಎಲ್ಲ ಮಾತಾಡಿ ನಡುವ ಕೆಲಸ ಕೆಡಿಸ್ಬೇಡ. ಪೂಜಾ ಹೋಗು, ನೀನು ಸಿಟ್ ಮಾಡಿ ಏನ್ ಕೇಳ್ಬೇಕು ಕೇಳಿ ಹೋಗು, ಇಲ್ಲಾಂದ್ರಕಿ ಮತ್ತು ನಮಗ ಸೋಲ್ಸೆ ಮನಿ ಕಳಿಸ್ತಾಳ. ಅತ್ತೆಮ್ಮ, ಇವತ್ತು ಸೋಲು ನಮ್ ಕಟ್ಟಿಟ್ ಬುತ್ತಿ ಅಲ್ಲ, ಗೆಲುವೆ ನಮಗ್ ಸಿಗೋದು, ಕೊನಿ ನಮಗ್ ಸಿಗೋದ ಜಯ. ನೋಡ್ತಾ ಇರ್ರಿ, ನಮ್ ಟೀಮಿಗೆ ಎಂತ ಜಯ ಸಿಗ್ತೈತಿ ಅಂತ ಅಂದ್ರ ಒಂಥರ ನಮ್ಮ ಮನಿಗೆ ಐತಿಹಾಸಿಕ ಕ್ಷಣ ಅದು. ಇಲ್ಲಿ ನೋಡಿ ಆಂಟಿ, ನೀವು ನಿಮ್ಮ ಆಸ್ತಿನೆಲ್ಲ ನಮ್ ಕಾವ್ಯನ ಹೆಸರೊಳಗಡೆ ಐತಿ, ಅದನ್ನ ನಮ್ಮ ಆಂಟಿ ಅಂಕಲ್ ಹೆಸರಿಗ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾವು. ಬಂದಿ ಬಾ, ಆಸ್ತಿನೆಲ್ಲ ಅವ್ರ ಹೆಸರಿಗೆ ಬರ್ದು ನಾವೇನ್ ಬೀದಿ ಹೋಗೋಣ? ಹೌದು, ನೀವು ಬೀದಿ ಹೋಗ್ಬೇಕು, ಅದನ್ನ ನಾನು ನೋಡ್ಬೇಕು, ಅದಕ್ಕೆ ಇವತ್ತು ಬಂದಿರೋದು. ಆತು, ಇವತ್ತ ಇದೆಲ್ಲ ಪ್ಲಾನ್ ಸತ್ಯಾನಾಶ ಆದಂಗ ಆತು. ನಡಿ ಶ್ವೇತಾ, ಅಲ್ಲೇ ಏನೇನೋ ನಡೀತಾ ಐತಿ, ನೀನು ಹೋಗಲ್ಲಿ ನಿಂತ್ಕೋ. ಇನ್ನ ಟೈಮ್ ಬಂತು, ಇನ್ನಿದನ್ನ ಮುಂದುವರ್ಸೋದ್ ಬೇಡ. ನಡಿ ನೀನ್ ಹೊರ ನಡಿ, ಇದಕ್ಕೆಲ್ಲ ನಿಮ್ಗೊಂದು ಕೊನೆ ಅನ್ನೋದೈತಿ, ಇನ್ನು ಅದಕ್ಕೆ ಕಾಲ ಕೂಡಿ ಬಂದೈತಿ. ಅದು ಅಂಕಲ್, ಸುಮ್ಮನೆ ಇಲ್ಲಿಂದ ಹೋಗ್ತೀಯೋ ಅಥವಾ? ಸರಿ. ಶ್ವೇತಾ, ನೀನ್ ಯಾಕೆ ಬಂದಿ ಇಲ್ಲಿ ಹೊರಗ? ಶ್ವೇತಾ